ನಮಸ್ತೆ. ಲೆಟ್ ಅಸ್ ಕನ್ಸಿಡರ್ ಒಂದು ಸ್ಮಾಲ್ ಸಿಚುವೇಶನ್. ನೀವು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀರಿ ಅಂತ ಅಂದ್ಕೊಳ್ಳಿ. ಈವ್ನಿಂಗ್ 6 o'clock ಆಗಿದೆ ಆ್ಯಂಡ್ ಯು ಆರ್ ಹ್ಯಾವಿಂಗ್ ಅ ಜರ್ನಿ ಫ್ರಾಮ್ ಬೆಂಗಳೂರು ಟು ಡೆಲ್ಲಿ. ಅಪ್ರಾಕ್ಸಿಮೇಟ್ಲಿ ಅಬೌಟ್ 2300 ಕಿಲೋಮೀಟರ್ಸನ್ನು ನೀವು 33 ಅವರ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ. ಸೊ ಬೈ ಟ್ರೈನ್ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಆ ಸಿಚುವೇಷನಲ್ಲಿ ನಿಮ್ಮ ಇಡೀ ಜರ್ನಿನ ನಾವು ಅನಲೈಸಿಸ್ ಮಾಡಬೇಕು ಅಂದರೆ ನೈಟ್ 10 o'clock ಆದಾಗ ನೀವು ಎಷ್ಟು ಜರ್ನಿನ ಟ್ರಾವೆಲ್ ಮಾಡಿದ್ರಿ, ಮಾರ್ನಿಂಗ್ 6 o'clock ಆದಾಗ ಅಥವಾ 7 o'clock ಆದಾಗ ಎಷ್ಟು ಡಿಸ್ಟೆನ್ಸನ್ನು ನೀವು ಟ್ರಾವೆಲ್ ಮಾಡಿದ್ರಿ, ಮತ್ತು ಕಂಪ್ಲೀಟ್ ಇಡೀ ಜರ್ನಿನ ಟ್ರಾವೆಲ್ ಮಾಡೋಕ್ಕೆ ನೀವು ಎಷ್ಟು ಟೈಮ್ ತೊಗೊಂಡಿದ್ರಿ, ಯಾವ್ಯಾವ ಪ್ಲೇಸಲ್ಲಿ ನೀವು ಸ್ಟಾಪ್ ಆಗಿದ್ರಿ, ಇಡೀ ನಿಮ್ಮ ಜರ್ನಿನ ಅನಲೈಸಿಸ್ ಮಾಡಬೇಕು ಅಂತಂದರೆ ಮ್ಯಾಥಮೆಟಿಕ್ಸಲ್ಲಿ ಗ್ರಾಫ್ಸನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಅನಲೈಸಿಸ್ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಈ ಮೋಷನ್ ಅನ್ನೋ ಕಾನ್ಸೆಪ್ಟು ಗ್ರಾಫ್ ಜೊತೆ ಯಾವ ಥರ ಇಂಟರ್ ರಿಲೇಷನ್ಶಿಪ್ಪನ್ನು ಹೊಂದಿದೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಫಾರ್ ದಟ್ ಪರ್ಪಸ್ ಲೆಟ್ ಅಸ್ ಡಿಸ್ಕಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದ ಮೋಷನ್. ಸೊ ಇದರಲ್ಲಿ 2 ಟೈಪ್ ಗ್ರಾಫ್ಸ್ ಬರ್ತವೆ. ಸೊ ಇದರಲ್ಲಿ ಫಸ್ಟ್ ಗ್ರಾಫ್ ಯಾವುದು ಅಂತಂದರೆ ದಟ್ ಈಸ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಸೊ ದ ಮೀನಿಂಗ್ ಆಫ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಈಸ್ ಇಟ್ ಈಸ್ ನಥಿಂಗ್ ಬಟ್ ಅ ಗ್ರಾಫ್ ಆಬ್ಟೈನ್ಡ್ ಬೈ ಪ್ಲಾಟಿಂಗ್ ದ distance traveled along the y-axis and time taken along the x-axis. Such type of graph is called distance time graph. ಇದನ್ನು ನಾವು ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಆ ಥರನೂ ಕರಿಬೋದು ಅಥವಾ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತಲೂ ಕರಿಬೋದು. ಏನಿರುತ್ತೆ ಈ ಸಿಚುವೇಷನಲ್ಲಿ ಅಂತಂದರೆ, ಕಾಮನ್ ಆಗಿ ಗ್ರಾಫಲ್ಲಿ 2 ಆ್ಯಕ್ಸಿಸನ್ನು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸೊ ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತ ಕರೆದ್ರೆ, ಸೊ ಇಲ್ಲಿರೋ ಲೈನನ್ನು ವೈ ಆ್ಯಕ್ಸಿಸ್ ಅಂತ ತಗೋತೀವಿ. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫನ್ನು ತೊಗೊಳ್ತಾ ಇರಬೇಕಾದ್ರೆ ನಿಮ್ಮ ಇಡೀ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿದ್ದನ್ನು, ಫಾರ್ ಎಕ್ಸಾಂಪಲ್ 0 ಕಿಲೋಮೀಟರ್, 50 ಕಿಲೋಮೀಟರ್, 100, 150, 200, 250, 300 ಈ ಥರ ಆದರೂ ತೊಗೋಬೋದು, ಅಥವಾ 0, 100, 200, 300, 400. ಸೊ ಯಾವ ಥರ ಬೇಕಾದರೂ ನೀವು ಸ್ಕೇಲನ್ನು ತಗೋತಾ ಹೋಗ್ಬೋದು. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನೋದನ್ನು ಯಾವಾಗ್ಲೂ ವೈ ಆಕ್ಸಿಸಲ್ಲೇ ನಾವು ತಗೋಬೇಕು. ಓಕೆ, ಅದೇ ಥರ ಟೈಮನ್ನು ಫಸ್ಟ್ ಅವರ್, ಸೆಕೆಂಡ್ ಅವರ್, ಥರ್ಡ್ ಅವರ್, 4, 5, 6, 7, 8 ಸೊ ಈ ಥರ ನೀವು ತಗೋತಾ ಹೋಗ್ಬೋದು. ಅಥವಾ 0, 5, 10, 15, 20, 24 ಓಕೆ, ಸೊ 25, 30 ಸೊ ಈ ಥರ ಒಂದು ಟೈಮನ್ನು ನೀವು ಎಕ್ಸ್ ಆಕ್ಸಿಸಲ್ಲಿ ತಗೋತಾ ಹೋಗಬೇಕು. ಸೊ ಈ ಥರ ತೊಗೊಂಡಿರ್ತಕ್ಕಂಥ ರಿಪ್ರೆಸೆಂಟೇಷನನ್ನು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಟ್ ಈಸ್ ಟೇಕನ್ ಅಲಾಂಗ್ ದ ವೈ ಆಕ್ಸಿಸ್ ಆ್ಯಂಡ್ ಟೈಮ್ ಟೇಕನ್ ಇಟ್ ಈಸ್ ಟೇಕನ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಸಚ್ ಟೈಪ್ ಆಫ್ ಗ್ರಾಫ್ಸ್ ಆರ್ ಕಾಲ್ಡ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಸೊ ಹಾಗಾದರೆ ಇದರಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಕಾಣ್ತಾ ಇದೆಯಲ್ಲ ಈ ಗ್ರಾಫಲ್ಲಿ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಡಿಸ್ಟೆನ್ಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿ ಉಳಿದಿದೆ, ಕಂಪ್ಲೀಟ್ಲಿ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಉಳಿದಿದೆ. ಬಟ್ ಟೈಮ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಪ್ರತಿ ಕ್ಷಣದಲ್ಲಿ ಟೈಮನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ. ದಿಸ್ ಟೈಪ್ ಆಫ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಈಸ್ ಇಂಡಿಕೇಟಿಂಗ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಫಾರ್ ದ ಬಾಡಿ ಇನ್ ಸ್ಟೇಷನರಿ ಪೊಸಿಷನ್, ಅಥವಾ ಇಟ್ ಈಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಫಾರ್ ದ ಬಾಡಿ ಆಫ್ ಸ್ಟೇಷನರಿ ಲೊಕೇಶನ್ ಅಂತ ಹೇಳ್ಬೋದು. ಅಂದರೆ ಈ ಸಿಚುವೇಷನಲ್ಲಿ ಆ ಆಬ್ಜೆಕ್ಟು ಯಾವಾಗಲೂ ರೆಸ್ಟ್ ಕಂಡೀಷನಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬಸ್ ಡಿಪೋದಲ್ಲಿ ನಿಂತಿರುತ್ತೆ ಅಂತ ಅಂದ್ಕೊಳ್ಳಿ. ನೈಟು 9 o'clock ಇದ್ರ ಇಡೀ ಜರ್ನಿ ಕಂಪ್ಲೀಟ್ ಆಗಿರುತ್ತೆ. ನೈಟ್ 9 o'clock ಮಾರ್ನಿಂಗ್ 6 o'clock ಒಂದು ರೆಸ್ಟ್ ಕಂಡೀಷನಲ್ಲೇ ಇರುತ್ತೆ. ಅದನ್ನು ಯಾರೂ ಯೂಸ್ ಮಾಡ್ತಾ ಇರಲ್ಲ. ಆ ಸಿಚುವೇಷನಲ್ಲಿ ಬಸ್ಸು ನಿಂತಿರುತ್ತೆ, ಡಿಪೋದಲ್ಲೇ ನಿಂತಿರುತ್ತೆ. ಅದರ ಅರ್ಥ ದಿಸ್ ಈಸ್ ಇನ್ ಕಾನ್ಸ್ಟಂಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಓಕೆ, ಸೊ ಅದು ಯಾವಾಗಲೂ ರೆಸ್ಟ್ ಕಂಡೀಷನಲ್ಲಿದೆ. ಬಟ್ ನೈಟ್ ಏನಾಗುತ್ತೆ, ಟೈಮ್ ಮುಂದೆ ಹೋಗ್ತಾ ಇರುತ್ತೆ. 10 o'clock, 11, 12, 1, 2, 3 ಸೊ ಈ ಥರ ಮೂವ್ ಆಗ್ತಾ ಇರುತ್ತೆ. ಇಟ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ ಇಟ್ ಈಸ್ ಅ ಸ್ಟೇಷನರಿ ಬಾಡಿ. ಆ ವಸ್ತು ರೆಸ್ಟ್ ಕಂಡೀಷನಲ್ಲಿದೆ, ಸ್ಟೇಷನರಿ ಕಂಡೀಷನಲ್ಲಿದೆ ಅನ್ನೋದನ್ನು ಈ ಗ್ರಾಫ್ ರಿಪ್ರೆಸೆಂಟೇಷನ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಟೇಕ್. ದಿಸ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ at every situation it is increasing its distance traveled with respect to the time taken. ಅಂದರೆ ಈ ಸಿಚುವೇಷನಲ್ಲಿ ಪ್ರತಿ ಟೈಮ್ ಹೋಗ್ತಾ ಹೋದಂಗೆಲ್ಲ 1 ನಿಮಿಷ, 2 ನಿಮಿಷ ಅಥವಾ 1 hour, 2 hour ಟೈಮ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಕೂಡ ಹೆಚ್ಚಾಗ್ತಾ ಇದೆ. ಇದು ಯಾವಾಗ ಸಿಗುತ್ತೆ ಈ ಥರ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಂತಂದರೆ, ಯು ಕ್ಯಾನ್ ಗಿವ್ ಎಕ್ಸಾಂಪಲ್ಸ್ ಲೈಕ್ ದ ಮೋಷನ್ ಆಫ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್, ಅಥವಾ ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್ ಅಂತ ಹೇಳ್ಬೋದು. ಯಾವುದೇ ಒಂದು ಆಬ್ಜೆಕ್ಟು ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಟಾಪ್ ಆಗಲಾರ್ದೇನೆ ಕಂಟಿನ್ಯೂಸ್ ಆಗಿ ತನ್ನ ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ಬೇಕು, ಮತ್ತು ಟೈಮು ತನ್ನಿಂದ ತಾನೇ ಮುಂದೆ ಹೋಗ್ತಾ ಇರಬೇಕು. ಇಂಥ ಸಿಚುವೇಷನ್ನ ನಾವೇನಂತ ಕರಿತೀವಿ ಅಂತಂದರೆ ದಟ್ ಈಸ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಫಾರ್ ದ ಬಾಡಿ ಇನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ಬೋದು. ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು, ವಾಲ್ ಕ್ಲಾಕ್ ಇರುತ್ತೆ ನಿಮ್ಮ ಮನೆಯಲ್ಲಿ.
ವಾಲ್ ಕ್ಲಾಕಲ್ಲಿ ಇರ್ತಕ್ಕಂಥ ನೀಡಲ್ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ, ಸ್ಟಾಪ್ ಆಗೋದೇ ಇಲ್ಲ. ಸೊ ಆಲ್ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಬಾಡಿ ಇನ್ ಯೂನಿಫಾರ್ಮ್ ವೆಲಾಸಿಟಿ. ಓಕೆ, ಆ್ಯಂಡ್ ಒನ್ ಮೋರ್ ಸಿಚುವೇಶನ್ ಐ ವಿಲ್ ಕನ್ಸಿಡರ್. ಇಲ್ಲೊಂದು ಗ್ರಾಫ್ ನಿಮ್ಗೆ ಕಾಣ್ತಾ ಇದೆ. ಈ ಗ್ರಾಫಲ್ಲಿ ಆ ಆಬ್ಜೆಕ್ಟು ಯೂನಿಫಾರ್ಮ್ ಮೋಷನನ್ನು ಹೊಂದಿಲ್ಲ. ಇಲ್ಲಿ ನೋಡಿ, ಫಸ್ಟು ಇನ್ಕ್ರೀಸ್ ಆಗ್ತಾ ಹೋಯ್ತು. ಮೊದಲು ಟೈಮ್ ಇನ್ಕ್ರೀಸ್ ಆದರೂ ಕೂಡ ಡಿಸ್ಟೆನ್ಸು ರೆಸ್ಟ್ ಕಂಡೀಷನಲ್ಲೇ ಇತ್ತು, ಯಾವುದೇ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿರಲಿಲ್ಲ ಟೈಮ್ ಇನ್ಕ್ರೀಸ್ ಆದ್ರೂ ಕೂಡ. ನೆಕ್ಸ್ಟ್ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಗ್ರ್ಯಾಜುವಲಿ ಅದು ತನ್ನ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೆ. ಓಕೆ, ಒಂದು ಪೀಕನ್ನು ರೀಚ್ ಆದ ತಕ್ಷಣವೇ ಮತ್ತದು ರಿವರ್ಸ್ ಕಂಡೀಷನಲ್ಲಿ ಬರ್ಬೋದು. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ ಮುಂದ್ಗಡೆ ಹೋಗಿ ಹಿಂದ್ಗಡೆ ಬರ್ಬೋದು, ಮತ್ತು ಇದು ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಈ ಥರ ಏನಾದರೂ ವೇರಿಯೇಷನ್ ಏನಾದರೂ ಇದ್ದರೆ ದಟ್ ಈಸ್ ಇಂಡಿಕೇಟಿಂಗ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಫಾರ್ ದ ಬಾಡಿ ವಿತ್ ವೇರಿಯೇಬಲ್ ವೆಲಾಸಿಟಿ. ತನ್ನ ವೆಲಾಸಿಟಿನ ಒಮ್ಮೆ ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ, ಕಡಿಮೆ ಮಾಡ್ಕೊಳ್ಳುತ್ತೆ. ಸೊ ಇಂಥ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಯಾವಾಗ ಸಿಗುತ್ತೆ ಅಂತಂದರೆ, ಇಫ್ ದ ಬಾಡಿ ಈಸ್ ಟ್ರಾವೆಲಿಂಗ್ ಇನ್ ದ ಎನಿ ಘಾಟ್ ಸೆಕ್ಷನ್ ರೋಡ್ಸ್ ಆರ್ ಎನಿ ಟ್ರಾಫಿಕ್ ರಿಲೇಟೆಡ್ ರೋಡ್ಸ್, ಅಟ್ ದಟ್ ಸಿಚುವೇಶನ್ ಯು ವಿಲ್ ಗೆಟ್ ದಿಸ್ ಟೈಪ್ ಆಫ್ ಎ ವೇರಿಯೇಬಲ್ ವೆಲಾಸಿಟಿ ಗ್ರಾಫ್. ಇವು ಮೂರೇ ಅಂತಲ್ಲ, ಇನ್ನೂ ಸಾಕಷ್ಟು ಗ್ರಾಫ್ಸ್ಗಳು ಬರ್ತಾ ಹೋಗ್ತವೆ. ಬಟ್ ನಿಮಗೊಂದು ನಾಲೆಜ್ ಇರಲಿ, ಇನ್ ದಿಸ್ ಟೈಪ್ ಆಫ್ ಎ ಗ್ರಾಫ್ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ವೆರೈಟಿ ಆಫ್ ದ ಸಿಚುವೇಶನ್ಸ್. ಆ್ಯಂಡ್ ದೀಸ್ ಆರ್ ವಾಟ್ ದ 3 ಇಂಪಾರ್ಟೆಂಟ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಹಾಗಾದರೆ ಈ ಗ್ರಾಫ್ಸು ಎಲ್ಲಿ ಯೂಸ್ ಆಗುತ್ತೆ, ನಮಗೆ ಪ್ರಾಕ್ಟಿಕಲಿ ಎಲ್ಲಿ ಅಪ್ಲಿಕೇಶನ್ ಆಗುತ್ತೆ ಅಂತ ನೋಡ್ತಾ ಹೋದರೆ, ದ ಯೂಸಸ್ ಆಫ್ ದೀಸ್ ಟೈಪ್ ಆಫ್ ಗ್ರಾಫ್ಸ್ ಆರ್: ನಂಬರ್ 1, ದ ಪೊಸಿಷನ್ ಆಫ್ ದ ಬಾಡಿ ಎಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆರ್ ಡಿಟರ್ಮೈನ್ಡ್. ಅಂದರೆ ಆ ಬಾಡಿ ಅಥವಾ ಆ ವಸ್ತು ಅಥವಾ ಆ ಟ್ರೈನು ಎಕ್ಸಾಕ್ಟ್ ಯಾವ ಲೊಕೇಶನಲ್ಲಿದೆ, ಓಕೆ, ಈ ಟೈಮ್ ಆದಾಗ ಅದು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿತ್ತು, ಯಾವ ಪ್ಲೇಸಲ್ಲಿದೆ ಅನ್ನೋದನ್ನು ಈ ಗ್ರಾಫನ್ನು ನೋಡಿ ನಾವೇನು ಮಾಡ್ಬೋದು, ಅಸ್ಯೂಮ್ ಮಾಡ್ಬೋದು ಅಥವಾ ಎಕ್ಸಾಕ್ಟ್ಲಿ ನಾವು ಹೇಳ್ಬೋದು ಅಂತ ಹೇಳುತ್ತೆ. ದಟ್ ಈಸ್ ದ ಫಸ್ಟ್ ಅಪ್ಲಿಕೇಶನ್. ಆ್ಯಂಡ್ ಸೆಕೆಂಡ್ ಅಪ್ಲಿಕೇಶನ್ ಈಸ್ ಟು ಟೆಲ್ ವೆದರ್ ದ ಮೋಷನ್ ಈಸ್ ಯೂನಿಫಾರ್ಮ್ ಆರ್ ನಾಟ್. ಸೊ ಇದು ಯೂನಿಫಾರ್ಮ್ ಮೋಷನು ಅಥವಾ ನಾನ್ ಯೂನಿಫಾರ್ಮ್ ಮೋಷನು ಅನ್ನೋದನ್ನು ನೀವು ಹೇಳ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯೂನಿಫಾರ್ಮ್ ಮೋಷನ್ ಮೀನ್ಸ್ ಇಫ್ ಎನಿ ಆಬ್ಜೆಕ್ಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಈಕ್ವಲ್ ಡಿಸ್ಟೆನ್ಸನ್ನು ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಕವರ್ ಮಾಡಿದರೆ they are called as uniform motion. Already I told you, motion of planets around the sun, that is a uniform motion. Non-uniform motion ಅಂತಂದಾಗ, if the body covers unequal distances in equal intervals of time. The body moving in the traffic, that is the best example for the non-uniform motion. With the help of this graphs only we can say this is a non-uniform motion and it is a uniform motion. So ಅದನ್ನು ಕೂಡ ನಾವು ಗೆಸ್ ಮಾಡ್ಬೋದು ಅಂತ ಹೇಳುತ್ತೆ. That is the second application. And third use is to compare the motion of two moving bodies. ಎರಡು ಆಬ್ಜೆಕ್ಟ್ಗಳ ಮಧ್ಯೆ ಇರತಕ್ಕಂಥ ಮೋಷನನ್ನು ನಾವು ಕಂಪ್ಯಾರಿಸನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇವೆರಡರಲ್ಲೂ ಕಂಪ್ಯಾರಿಸನ್ ಮಾಡ್ಬೋದು. ಇಲ್ಲಿ ಆಬ್ಜೆಕ್ಟು ಸ್ಟೇಷನರಿ ಕಂಡೀಷನಲ್ಲಿದೆ, ಇದರಲ್ಲಿ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿದೆ ಅಂತ ಈಸಿಲಿ ನಾವು ಹೇಳ್ಬೋದು. ಅಥವಾ ಒಂದು ಕಾರು ಮತ್ತು ಒಂದು ಟ್ರೈನು, ಇವೆರಡರದ್ದು ಜರ್ನಿನ ನಾವೇನು ಮಾಡ್ಬೋದು, ಗ್ರಾಫ್ ಹೆಲ್ಪಿಂದ ಕಂಪ್ಯಾರಿಸನ್ ಮಾಡ್ಬೋದು. ಸೊ ವಿ ಕ್ಯಾನ್ ಕಂಪೇರ್ ಎನಿ ಆಬ್ಜೆಕ್ಟ್ಸ್ ಸ್ಪೀಡ್ ಆರ್ ವೆಲಾಸಿಟಿ with the help of this graphical representation. And next application is the slope of the distance time graph. dt ಅಂತಂದ್ರೆ distance time graph gives us the speed of the body ಅಂತ ಹೇಳ್ತೀವಿ. ಸೊ ಏನ್ರಿ ಈ ಸ್ಲೋಪ್ ಅಂತಂದರೆ, ಐ ವಿಲ್ ಟೆಲ್ ಯು, ಮ್ಯಾಥಮೆಟಿಕ್ಸಲ್ಲಿ ನೀವು ಕಲ್ತಿರ್ತೀರಿ. ಸ್ಲೋಪ್ ಅಂತ ಅಂದಾಗ ಯಾವುದೇ ಒಂದು ಪ್ಲೇಸಲ್ಲಿ ಅಥವಾ ಯಾವುದೇ ಒಂದು ಲೊಕೇಶನಲ್ಲಿ ಈ ಥರ ಒಂದು ಟ್ರ್ಯಾಂಗಲ್ನ ನಾವು ತಗೋತೀವಿ. ಲೆಟ್ ಅಸ್ ಕಾಲ್ ಇಟ್ ಆಸ್ ABC. ಓಕೆ, ಸ್ಲೋಪನ್ನು ಕಂಡುಹಿಡಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂತಂದರೆ, ಈ ಸಿಚುವೇಷನಲ್ಲಿ AB ಡಿವೈಡೆಡ್ ಬೈ BC ಅಂತ ತಗೋತೀವಿ. ಓಕೆ, ಸೊ ದಿಸ್ AB ಡಿವೈಡೆಡ್ ಬೈ BC. ಓಕೆ, ದಿಸ್ ಈಸ್ ದ ಫಾರ್ಮುಲಾ ಆಫ್ ಸ್ಲೋಪ್. ನೀವು ಎಲ್ಲಿ ಬೇಕಾದರೂ ತಗೋರಿ, ಇಲ್ಲಿ ಟ್ರ್ಯಾಂಗಲ್ ತಗೋಬೋದು ಅಥವಾ ಯಾವ ಪ್ಲೇಸಲ್ಲಿ ಬೇಕಾದರೂ ಟ್ರ್ಯಾಂಗಲ್ ತಗೋಬೋದು. ಸೊ ಈ AB ನ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ಅಂತಂದರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಇಂಡಿಕೇಟಿಂಗ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಇಂಡಿಕೇಟಿಂಗ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ಅದೇನಾದರೂ ಶಾರ್ಟ್ಕಟ್ ಆಗಿತ್ತು ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಾನು ಅದನ್ನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ತಗೋತೀನಿ ಡಿವೈಡೆಡ್ ಬೈ BC. ಓಕೆ, ನಿಮ್ಗೆ ಇಲ್ಲಿ ಸಿಗುತ್ತೆ ಬೈ ಟೇಕಿಂಗ್ ಸಮ್ ವ್ಯಾಲ್ಯೂ. ಇಲ್ಲಿ ವ್ಯಾಲ್ಯೂ ನಾನು ತೊಗೊಂಡಿಲ್ಲ, ಬಟ್ ಇಫ್ ಯು ಟೇಕ್ ದ ವ್ಯಾಲ್ಯೂ ಯು ವಿಲ್ ಎಕ್ಸಾಕ್ಟ್ಲಿ ಸೇ ವಾಟ್ ಟೈಮ್ ಇಟ್ ರಿಕ್ವೈರ್ಸ್. ಸೊ ಇದನ್ನು ನಾನು ಟೈಮ್ ಅಂತ ತಗೋತೀನಿ. ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೆ, ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಟು ದ ಟೈಮ್ ಟೇಕನ್, ದಟ್ ಈಸ್ ಕಾಲ್ಡ್ ಸ್ಪೀಡ್ ಅಂತ ಹೇಳಿದ್ದೆ. ಓಕೆ, ದಟ್ ಮೀನ್ಸ್ ದ ಸ್ಲೋಪ್ ಆಫ್ ದೀಸ್ ಟೈಪ್ ಆಫ್ ಗ್ರಾಫ್ಸ್, ದೇ ಆರ್ ಗೋಯಿಂಗ್ ಟು ಗೆಟ್ ಅಸ್ ದ ಸ್ಪೀಡ್. ಸೊ ದಟ್ಸ್ ವೈ ದ ಸ್ಲೋಪ್ ಆಫ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಗಿವ್ಸ್ ಅಸ್ ದ ಸ್ಪೀಡ್ ಆಫ್ ದ ಬಾಡಿ. ಆ ಒಂದು ಟ್ರೈನು ಅಥವಾ ಆ ಒಂದು ಆಬ್ಜೆಕ್ಟು
ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಎವರೇಜ್ ಆಗಿ ಅಥವಾ ಎಕ್ಸಾಕ್ಟ್ ಆಗಿ ನಾವು ಹೇಳಬೇಕು ಅಂತಂದರೆ ಈಸಿಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಸ್ಲೋಪ್ ಆ್ಯಂಡ್ ಯು ಕ್ಯಾನ್ ಸೇ ದ ಸ್ಪೀಡ್ ಆಫ್ ದಟ್ ಬಾಡಿ. ಸೊ ದಿಸ್ ಇಸ್ ವಾಟ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆ್ಯಂಡ್ ಇಟ್ಸ್ graphical representation and the applications of the distance time graph. Thank you.